ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 22 ಕರ್ದಮ ಮುನಿ ದೇವಹೂತಿಯರ ವಿವಾಹ. ಇದರಿಂದ ನಾವು 4ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಭಾವಾರ್ಥದಲ್ಲಿ ಗುರುಗಳು ಏನು ಹೇಳ್ತಾ ಇದ್ದಾರೋ ಆ ವಿಚಾರವನ್ನು ತಿಳ್ಕೊಳ್ತಾ ಇದ್ವಿ. ಬ್ರಾಹ್ಮಣರು ಭಗವಂತನ ಮುಖದಿಂದ ಹುಟ್ಟಿರುವಂಥವ್ರು, ಕ್ಷತ್ರಿಯರು ಭುಜಗಳಿಂದ, ಈ ರೀತಿ ಭಗವಂತನ ಬೇರೆ ಬೇರೆ ಅಂಗಗಳಿಂದ ಬಂದಿರುವಂಥವರೇ ನಾವು ಎಲ್ಲ ರೀತಿಯ ಕೆಲಸಗಳಾಗಿರ್ಬೋದು, ಏನೇ ಮಾಡ್ತಾ ಇದ್ರು ಕೂಡ ಒಬ್ಬರಿಗೊಬ್ಬರು ಸಹಕಾರವನ್ನು ಮಾಡಿಕೊಂಡು ಅವರಿಗೆ ನಾವು ಸಹಾಯ ಮಾಡಬೇಕು, ಅವರು ನಮಗೆ ಸಹಾಯ ಮಾಡಬೇಕು. ಈ ರೀತಿ ಮಾಡಿಕೊಂಡು ಯಾರು ಕೆಲಸಗಳನ್ನು ಮಾಡ್ತಾ ಇರ್ತಾರೋ ಆಗ ಭಗವಂತ ಪ್ರಸನ್ನನಾಗ್ತಾನೆ. ಅದನ್ನೇ ಚತುರ್ವರ್ಣ ಮತ್ತು ಚತುರಾಶ್ರಮಗಳು ಅಂತ ಹೇಳೋದು, ಅದರ ವಿಚಾರ ಇದು. ಇನ್ನು ಬೇರೆ ಬೇರೆ ಆಶ್ರಮದಲ್ಲಿರುವಂಥವ್ರು, ಈಗ ಬ್ರಾಹ್ಮಣರಿಲ್ಲ ಅಂತಂದರೆ ನಮಗೆ ತಿಳುವಳಿಕೆ ಹೇಳುವಂಥವ್ರು ಯಾರು? ಈಗ ಕ್ಷತ್ರಿಯರು ಏನು ಮಾಡ್ತಾರೆ, ರಕ್ಷಣೆ ಮಾಡುವಂಥ ಕೆಲಸ, ಅದರಲ್ಲಿ ಏನೇನೆಲ್ಲ ಕೆಲಸಗಳು ಕಾರ್ಯಗಳಿರುತ್ತೋ ಅದನ್ನೆಲ್ಲ ನೋಡ್ಕೊಳ್ತಾ ಇರ್ತಾರೆ. ಅವ್ರು ಕೂತ್ಕೊಂಡು ಅಧ್ಯಯನ ಮಾಡೋದು ಮತ್ತು ಓದೋದು, ವೇದಗಳನ್ನು ಪಠನೆ ಮಾಡೋದು, ಇದೆಲ್ಲ ಮಾಡ್ಕೊಂಡಿದ್ದರೆ ರಕ್ಷಣೆ ಕಾರ್ಯವನ್ನು ಯಾರು ಮಾಡ್ತಾರೆ? ಯಾರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ತನ್ನ ಕೆಲಸವನ್ನೇ ತಾನು ಪೂಜಿಸ್ತಾ, ಇದು ಭಗವಂತನಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಂದ್ಕೊಂಡು ಮಾಡಬೇಕು. ಆದರೆ ತಿಳುವಳಿಕೆಗಾಗಿ ಬ್ರಾಹ್ಮಣರನ್ನು ಅವಲಂಬಿಸ್ಬೇಕಾಗತ್ತೆ. ಅವರ ಸಹಾಯ ಅವನಿಗೆ ಬೇಕಾಗತ್ತೆ. ಇನ್ನು ಬ್ರಾಹ್ಮಣರು ತಮ್ಮ ರಕ್ಷಣೆಯನ್ನೇ ಮಾಡ್ಕೊಂಡು ಕೂತ್ಕೊಂಡ್ರೆ ವೇದಾಧ್ಯಯನ ಮಾಡೋದು ಹೇಗೆ? ಅದನ್ನು ಓದಿ ತಿಳ್ಕೊಂಡು ಆ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ ಆ ವಿಚಾರಗಳೆಲ್ಲ ತಿಳ್ಕೊಂಡು ಬೇರೆಯವ್ರಿಗೆ ತಿಳಿಸೋ ಕೆಲಸ ಮಾಡಬೇಕು. ಅವರು ಓದೋದನ್ನು ಬಿಟ್ಬಿಟ್ಟು ತನ್ನ ಹೊಟ್ಟೆಪಾಡಿಗೆ ದುಡ್ಕೊಂಡು ಅಥವಾ ತನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ದೈಹಿಕವಾಗಿ ನಾನು ಸರಿಯಾಗಿ ಫಿಟ್ ಆಗಿರಬೇಕು ಅಂತ ಅವನು ವ್ಯಾಯಾಮ ಮಾಡಿಕೊಂಡು ಇದೆಲ್ಲ ಮಾಡ್ಕೊಂಡಿದ್ರೆ ಓದೋದು ಯಾವಾಗ ಅಲ್ವಾ? ಓದು ಅನ್ನೋದು ತುಂಬ ಶ್ರೇಷ್ಠವಾಗಿರುವಂಥದ್ದು. ಅದಕ್ಕೆ ತುಂಬ ಸಮಯ ಬೇಕಾಗುತ್ತೆ, ಅರ್ಥ ಮಾಡ್ಕೋಬೇಕು ಅಲ್ವಾ? ಅವನ ಕೆಲಸ ಅವನು ಮಾಡಬೇಕು, ಅವನು ತಿಳ್ಕೊಂಡು ಆಮೇಲೆ ಬೇರೆಯವರಿಗೆ ಅದನ್ನು ಹೇಳಬೇಕು. ಇನ್ನು ವೈಶ್ಯ ಏನು ಮಾಡ್ತಾನೆ? ದುಡಿಯೋ ಅಂಥದ್ದು ಅಥವಾ ಬೆಳೆಯೋ ಅಂಥದ್ದು ಇಂಥ ಕೆಲಸಗಳನ್ನು ಮಾಡ್ತಾನೆ. ಅವನು ಬೆಳಿಲಿಲ್ಲ ಅಂತಂದರೆ ಇವರೆಲ್ಲರೂ ತಿನ್ನೋದಕ್ಕೆ ಬೇಕಲ್ವಾ? ಅದನ್ನು ಬೆಳೆಯೋದಕ್ಕೆ ಯಾರಾದರೂ ಒಬ್ಬರು ನೋಡ್ಕೊಳ್ಳೋರು ಬೇಕು. ಅದನ್ನು ಬೆಳೆಯೋದು ಎಲ್ಲರಿಗೂ ಕೂಡ ಹಂಚುವಂಥ ಕೆಲಸ ಮಾಡುವಂಥವ್ರು. ಈಗ ದನಕರುಗಳನ್ನು ಸಾಕೋದಾಗಿರ್ಬೋದು ಅಥವಾ ಬೆಳೆ ಬೆಳೆಯೋದಾಗಿರ್ಬೋದು, ಈ ಎಲ್ಲ ವ್ಯಾಪಾರ ವಾಣಿಜ್ಯವನ್ನು ನೋಡ್ಕೊಳ್ಳುವಂಥವ್ರು ವೈಶ್ಯರು. ಅವರಿಲ್ಲ ಅಂತಂದ್ರೂ ತುಂಬ ಕಷ್ಟ ಆಗುತ್ತೆ. ಅವರು ಇದನ್ನು ಮಾಡೋದನ್ನು ಬಿಟ್ಟು ತಾನು ಓದೋದು ಅಥವಾ ಆ ವಿಷಯಗಳನ್ನು ತಿಳ್ಕೊಳ್ಳೋದ್ರಲ್ಲೇ ತನ್ನ ಸಮಯವನ್ನು ಕಳೆದ್ರೆ ಈ ಕೆಲಸ ಮಾಡೋಕ್ಕಾಗಲ್ಲ. ಇನ್ನು ಇವರಿಗೆಲ್ಲರಿಗೂ ಕೂಡ ಸಹಾಯಕನಾಗಿ ಒಬ್ಬ ಇರಬೇಕು. ಅವರೇ ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಶೂದ್ರ ವರ್ಗ ಇರೋದು. ಶ್ರಮಿಕರ ವರ್ಗ ಅಥವಾ ಕೆಲಸಗಳನ್ನು ಮಾಡುವಂಥ ಒಂದು ವರ್ಗ ಇದೆ. ಅವರು ಬೇರೆಯವರಿಗೆ ಸಹಾಯ ಮಾಡ್ತಾರೆ. ಅವರಿಲ್ಲ ಅಂತಂದ್ರೂ ತುಂಬ ಕಷ್ಟ. ಅವರು ಸಹಾಯ ಮಾಡಿದ್ರೇ ಇವರೆಲ್ಲರೂ ಕೂಡ ತಮ್ಮ ಕೆಲಸದಲ್ಲಿ ಚೆನ್ನಾಗಿ ತೊಡಗೋದಕ್ಕೆ ಸಾಧ್ಯ ಆಗೋದು. ಈ ರೀತಿ ಭಗವಂತ ಯಾಕೆ ವರ್ಣಾಶ್ರಮ ಪದ್ಧತಿಯನ್ನು ಮಾಡಿದ್ದಾನೆ ಅಂತಂದರೆ, ಒಬ್ಬರಿಗೊಬ್ಬರು ಸಹಕಾರ ಮಾಡಿಕೊಂಡು ಎಲ್ಲರೂ ಈ ಸಮಾಜದಲ್ಲಿ ಕೆಲಸವನ್ನು ಮಾಡಿದಾಗ ಅದು ಸಂತೋಷವನ್ನು ಕೊಡುತ್ತೆ, ನಮಗೆ ಸಮೃದ್ಧಿಯನ್ನು ಕೊಡುತ್ತೆ. ಅದು ಬಿಟ್ಬಿಟ್ಟು ನಾನು ಬ್ರಾಹ್ಮಣ, ನಾನು ಶ್ರೇಷ್ಠ, ನೀನು ಶೂದ್ರ, ನೀನು ಕೀಳು ಅನ್ನೋ ರೀತಿ ಒಬ್ರಿಗೊಬ್ಬರು ಭೇದ ಭಾವವನ್ನು ತೋರಿಸ್ಕೊಂಡು ಒಬ್ರಿಗೊಬ್ರು ಒಡೆದಾಡ್ಕೊಂಡಿದ್ರೆ ಯಾರೂ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ಭಗವಂತನಿಗೆ ಸಂತೋಷ ಆಗೋದಿಲ್ಲ. ಆಗ ಅವನು ಸಮಾಜವನ್ನು ರಕ್ಷಣೆ ಕೂಡ ಮಾಡೋದಿಲ್ಲ ಅಂತ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಹೇಳ್ತಾರೆ, ಭಗವಂತನು ಸಕಲ ವಿಭಿನ್ನ ಶರೀರಗಳ ಒಡೆಯನಾಗಿರುವನೆಂದು ಭಗವದ್ಗೀತೆ ಹೇಳಿದೆ. ವ್ಯಕ್ತಿಗತ ಆತ್ಮವು ತನ್ನ ವೈಯಕ್ತಿಕ ಶರೀರದ ಒಡೆಯನಾಗಿದೆ. ಆದರೆ ಭಗವಂತನು ಸ್ಪಷ್ಟವಾಗಿ ಹೇಳುತ್ತಾನೆ, ನನ್ನ ಪ್ರಿಯ ಭಾರತ, ನಾನು ಕ್ಷೇತ್ರಜ್ಞನೂ ಆಗಿರುವೆನೆಂದು ನೀನು ತಿಳಿದುಕೊಳ್ಳಬೇಕು. ಕ್ಷೇತ್ರಜ್ಞ ಎಂದರೆ ಜ್ಞಾತೃ ಅಥವಾ ಶರೀರದ ಒಡೆಯ ಎಂದು ಅರ್ಥ. ವ್ಯಕ್ತಿಗತ ಆತ್ಮವು ವೈಯಕ್ತಿಕ ಶರೀರದ ಒಡೆಯನಾಗಿದೆ. ಆದರೆ ದೇವೋತ್ತಮ ಪುರುಷ ಕೃಷ್ಣನಾದ ಪರಮಾತ್ಮನು ಎಲ್ಲೆಡೆ ಎಲ್ಲ ಶರೀರಗಳ ಒಡೆಯನಾಗಿದ್ದಾನೆ. ಅವನು ಮಾನವ ಶರೀರಗಳಿಗೆ ಮಾತ್ರವಲ್ಲ, ಪಕ್ಷಿಗಳು, ಪಶುಗಳು ಹಾಗೂ ಇತರ ಜೀವಿಗಳ ಶರೀರಗಳಿಗೂ ಒಡೆಯನಾಗಿದ್ದಾನೆ. ಈ ಲೋಕದಲ್ಲಿ ಮಾತ್ರವಲ್ಲ, ಇತರ ಲೋಕಗಳಲ್ಲಿ ಕೂಡ ಒಡೆಯನಾಗಿದ್ದಾನೆ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ, ನಾನೇ ಎಲ್ಲ ಬೇರೆ 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 ಶರೀರಗಳು ಎಷ್ಟಿದೆಯೋ ಈ ಪ್ರಪಂಚದಲ್ಲಿ ಎಲ್ಲದಕ್ಕೂ ಒಡೆಯ ನಾನೇ ಅಂತ ಹೇಳಿದ್ದಾನೆ.
ಅಂದರೆ ಆತ್ಮ ಪರಮಾತ್ಮ ಅಂತ ಹೇಳ್ತೀವಲ್ವಾ. ಪರಮಾತ್ಮ ಅಂತಂದರೆ ಎಲ್ಲ ಶರೀರಗಳ ಒಡೆಯ. ಆತ್ಮ ಅಂತಂದರೆ ಆ ವ್ಯಕ್ತಿಗತ, ಅಂದರೆ ಈ ಒಂದು ಶರೀರ ಏನಿದೆಯೋ, ಈಗ ನನ್ನ ಶರೀರ, ಇದಕ್ಕೆ ನಾನು ಒಡೆಯ. ನನ್ನ ಶರೀರಕ್ಕೆ ಬೇರೆಯವರು ಒಡೆಯರಾಗೋದಕ್ಕೆ ಸಾಧ್ಯನಾ? ಇಲ್ಲ. ಯಾಕೆಂದರೆ ಅದು ನನ್ನ ವೈಯಕ್ತಿಕವಾದಂತಹ ಶರೀರ. ಅದಕ್ಕೆ ನಾನೇ, ಅಂದರೆ ಆ ಆತ್ಮನೇ ಆ ಶರೀರಕ್ಕೆ ಒಡೆಯ. ಆದರೆ ಭಗವಂತ ಹಾಗಲ್ಲ. ಭಗವಂತ ಸ್ಪಷ್ಟವಾಗಿ ಹೇಳ್ತಾನೆ ಭಗವದ್ಗೀತೆಯಲ್ಲಿ. ಅದಕ್ಕೆ ಭಗವದ್ಗೀತೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋದು. ಅದನ್ನು ನಾವು ಚೆನ್ನಾಗಿ ಓದಿ ಅರ್ಥ ಮಾಡ್ಕೋಬೇಕು, ಅಥವಾ ಕೇಳಿನಾದರೂ ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಅದನ್ನು ಅರ್ಥ ಮಾಡಿಕೊಂಡ್ರೇ ಮುಂದೆ ನೋಡಿ ಭಾಗವತದಲ್ಲಿ ಈ ವಿಷಯಗಳೆಲ್ಲ ಬಂದಾಗ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ. ಯಾಕೆ ಅಂತಂದರೆ ಭಗವದ್ಗೀತೆ ಅದು ನಮಗೆ ಥಿಯರಿ ಆದರೆ, ಭಾಗವತ ಅನ್ನೋದು ನಮಗೆ ಪ್ರಾಕ್ಟಿಕಲ್ ಥರ. ಅದರಿಂದ ಏನು ತಿಳ್ಕೊಂಡಿರ್ತೀವೋ ಅದೆಲ್ಲ ಇಲ್ಲಿ ವಿವರವಾಗಿ ನಮಗೆ ಪ್ರಾಕ್ಟಿಕಲ್ ಆಗಿ ಗೊತ್ತಾಗುತ್ತೆ. ಸೊ ಅದರಲ್ಲಿ ಭಗವಂತ ಏನು ಹೇಳ್ತಾನೆ ಅರ್ಜುನನಿಗೆ ಅಂತಂದರೆ, ನನ್ನ ಪ್ರಿಯ ಭಾರತ, ಭರತರ ವಂಶದಲ್ಲಿ ಹುಟ್ಟಿರೋದ್ರಿಂದ ಭಾರತ ಅಂತ ಕರೀತಾರೆ. ನಾನು ಕ್ಷೇತ್ರಜ್ಞನೂ ಆಗಿದ್ದೀನಿ ಅಂತ. ಅಂದರೆ ಏನು? ಆ ಒಂದು ಶರೀರಕ್ಕೆ ಒಡೆಯ, ಅಥವಾ ಆ ಶರೀರವನ್ನು ತಿಳ್ಕೊಂಡಿರುವಂಥವನು ಅಂತ ಅರ್ಥ. ಈ ಶರೀರದ ಬಗ್ಗೆ ನನಗೆ ಗೊತ್ತಿದೆ, ಅಥವಾ ಶರೀರದ ಒಡೆಯ ನಾನು ಅಂತ ಹೇಳೋದಕ್ಕೆ ಕ್ಷೇತ್ರಜ್ಞ ಅಂತ ಹೇಳೋದು. ವ್ಯಕ್ತಿಗತ ಆತ್ಮ ಈ ಒಂದು ವೈಯಕ್ತಿಕ ಶರೀರದ ಒಡೆಯನಾಗಿದ್ದರೆ, ದೇವೋತ್ತಮ ಪರಮಪುರುಷನಾದಂತಹ ಕೃಷ್ಣ ಅಂದರೆ ಆ ಪರಮಾತ್ಮ ಇದನಲ್ಲ, ಅವನು ಎಲ್ಲ ಕಡೆ ಎಲ್ಲ ಶರೀರಗಳ ಒಡೆಯ. ಅಂದರೆ ಏನು? ಬರೀ ಮನುಷ್ಯರ ಶರೀರಕ್ಕೆ ಮಾತ್ರ ಅವನು ಒಡೆಯನಾಗಿದ್ದಾನ? ಇಲ್ಲ. ಅವನು ಪಶುಗಳಾಗಿರ್ಬೋದು, ಪಕ್ಷಿಗಳು, ಇನ್ಯಾವುದೇ ಜೀವಿಗಳ ಶರೀರಗಳಿದ್ರೂ ಕೂಡ ಅದಕ್ಕೆಲ್ಲದಕ್ಕೂ ಒಡೆಯ ಅವನು. ಈ ಲೋಕದಲ್ಲಷ್ಟೇ ಅಲ್ಲ, ಬೇರೆ ಲೋಕಗಳಲ್ಲೂ ಕೂಡ ಅವನು ಒಡೆಯನಾಗಿದ್ದಾನೆ. ಈಗ ಸ್ವರ್ಗಲೋಕ, ಊರ್ಧ್ವಲೋಕಗಳು ಬೇಕಾದಷ್ಟಿದೆ ಅಲ್ಲ, ಪಿತೃಲೋಕ, ಋಷಿಗಳದು, ದೇವತೆಗಳು ಇರುವಂಥ ಸ್ವರ್ಗಲೋಕ ಆಗಿರಬಹುದು. ಅದಕ್ಕೆಲ್ಲದಕ್ಕೂ ಅವನೇ ಒಡೆಯನಾಗಿದ್ದಾನೆ ಅನ್ನೋದು ಇದರ ಅರ್ಥ. ಭಗವಂತನೇ ಸರ್ವೋತ್ತಮನಾದ ಪ್ರಭು. ಆದ್ದರಿಂದ ಬೇರೆ ಬೇರೆ ವ್ಯಕ್ತಿಗತ ಆತ್ಮರನ್ನು ರಕ್ಷಿಸುವುದರಿಂದ ಆತನು ಬೇರೆ ಬೇರೆಯಾಗುವುದಿಲ್ಲ. ಅವನು ಏಕ ಮತ್ತು ಅಭಿನ್ನನಾಗಿ ಇರುತ್ತಾನೆ. ಅಂದರೆ ಅರ್ಥ ಇಲ್ಲಿ ಭಗವಂತ ಒಬ್ಬನೇ ಸರ್ವೋತ್ತಮನಾಗಿರುವಂತಹ ಪ್ರಭು. ಅದಕ್ಕೋಸ್ಕರನೇ ಏನು, ನಾವು ಒಬ್ಬೊಬ್ರನ್ನು ರಕ್ಷಣೆ ಮಾಡೋದ್ರಿಂದ ಅವನು ಬೇರೆ ಬೇರೆ ಅಂತ ಆಗ್ಬಿಡೋದಿಲ್ಲ. ನೀವು ಯಾರನ್ನು ಎಷ್ಟು ಜನಾದರೂ ಮಾಡ್ಕೊಳ್ಳಿ, ಮಾಡದೇ ಇರಿ, ಅವನು ಒಂದೇ ಆಗಿರ್ತಾನೆ. ಅವನು ಏಕ ಮತ್ತು ಅಭಿನ್ನನಾಗೋದಿಲ್ಲ. ಸೂರ್ಯನು ಪ್ರತಿಯೊಬ್ಬನ ತಲೆಯ ಮೇಲೂ ಕಾಣಿಸುವನು. ಆಗ ಭೂಮಧ್ಯ ರೇಖೆಯಲ್ಲಿ ಸೂರ್ಯನು ವಿಭಜಿತನಾಗುತ್ತಾನೆಂದು ಯಾರೂ ಭಾವಿಸುವುದಿಲ್ಲ. ಸೂರ್ಯನು ತನ್ನ ತಲೆಯ ಮೇಲೆ ಮಾತ್ರ ಇರುವನೆಂದು ಒಬ್ಬ ವ್ಯಕ್ತಿ ತಿಳಿಯಬಹುದು. ಆದರೆ 5,000 ಮೈಲುಗಳಾಚೆ ಇರುವ ಇನ್ನೊಬ್ಬ ವ್ಯಕ್ತಿಯು ಸೂರ್ಯನು ತನ್ನ ತಲೆಯ ಮೇಲೆ ಮಾತ್ರ ಇರುವನೆಂದು ಯೋಚಿಸುತ್ತಿರುತ್ತಾನೆ. ಅಂತೆಯೇ ದೇವೋತ್ತಮ ಪರಮಪುರುಷನಾದ ಪರಮಾತ್ಮನು ಒಬ್ಬನೇ ಆಗಿದ್ದಾನೆ. ಆದರೆ ಅವನು ಪ್ರತಿ ವ್ಯಕ್ತಿಯ ವೈಯಕ್ತಿಕ ಮೇಲ್ವಿಚಾರನಾಗಿ ತೋರುವನು. ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಿದೆ ಎಂಬುದು ಇದರ ಅರ್ಥವಲ್ಲ. ಅವು ಚೇತನಾತ್ಮವಾಗಿ ಗುಣದಲ್ಲಿ ಒಂದೇ ಆಗಿವೆ, ಆದರೆ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮವಾಗಿ ಬೇರೆ ಬೇರೆಯಾಗಿವೆ. ಇಲ್ಲಿ ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದಾರೆ, ಸೂರ್ಯನ ಒಂದು ಎಕ್ಸಾಂಪಲ್ಲು. ಈಗ ನಾವು ಮನೇಲಿ ಇರ್ತೀವಿ, ಹೊರಗಡೆ ಹೋಗಿದ ತಕ್ಷಣ ಬಿಸಿಲು 12 ಗಂಟೆ ಅಂತ ಇಟ್ಕೊಳ್ಳಿ, ಮಧ್ಯಾಹ್ನ ತುಂಬ ಬಿಸಿಲಿರುತ್ತೆ. ಸೂರ್ಯನನ್ನು ನೋಡಿದಾಗ ಅದು ಎಲ್ಲಿರುತ್ತೆ? ನಮ್ಮ ತಲೆ ಮೇಲೆ ಕರೆಕ್ಟಾಗಿರುತ್ತೆ ಅಲ್ವಾ? ಈಗ ನಾನು ನಿಂತ್ಕೊಂಡ್ರೆ ನನ್ನ ತಲೆ ಮೇಲೆ ಇರೋ ರೀತಿ ಕಾಣಿಸುತ್ತೆ. ಇನ್ನೊಂದು 10 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ, ಅವ್ರವ್ರಿಗೂ ಅದೇ ರೀತಿ ಕಾಣಿಸುತ್ತೆ. ಈಗ ನನ್ನ ತಲೆ ಮೇಲಿರೋದು, ನಾನು ಬೇರೆಯವರು 1 ಮೈಲಿ ದೂರ ಇರ್ತಾರೆ ಅಂದ್ಕೊಳ್ಳಿ, ಆವಾಗ ನನಗೇನನ್ಸುತ್ತೆ? ಅವ್ರ ತಲೆ ಮೇಲೆ ಸೂರ್ಯ ಇಲ್ಲ ಅಂತ ನನಗನ್ಸುತ್ತೆ. ಆದರೆ ಸೂರ್ಯ ಎಲ್ಲರ ಪ್ರತ್ಯೇಕ ಒಬ್ಬೊಬ್ಬ ಮನುಷ್ಯನ ತಲೆ ಮೇಲೂ ಇರೋ ಹಾಗೇನೇ ಕಾಣಿಸುತ್ತೆ. ಅವನೇನು ಅಂದ್ಕೊಳ್ತಾನೆ? ಓ, ನನ್ನ ತಲೆ ಮೇಲೇ ಇರೋದು, ಅವ್ರ ತಲೆ ಮೇಲೆ ಇಲ್ಲ ಅಂತ ನಮಗನ್ಸುತ್ತೆ. ಆದರೆ ಅವ್ರ ತಲೆ ಮೇಲೂ ಕೂಡ ಇರ್ತಾನೆ. ಅದೇ ರೀತಿ ಭಗವಂತನು ಕೂಡ ಒಬ್ಬನೇ ಆಗಿದ್ದಾನೆ. ಆದರೆ ಪ್ರತಿ ವ್ಯಕ್ತಿಯ ವೈಯಕ್ತಿಕ ಮೇಲ್ವಿಚಾರಕನಾಗಿ ಅವನು ಕಾಣಿಸ್ಕೊಳ್ತಾನೆ. ಅಂದರೆ ಏನು? ಭಗವಂತ ನನ್ನನ್ನೇ ನೋಡ್ಕೊಳ್ತಾ ಇರೋದು, ನನ್ನ ಬಗ್ಗೆನೇ ವಿಚಾರ ಮಾಡ್ತಾ ಇದ್ದಾನೆ, ಅಂದರೆ ನನಗೆ ಕೇರ್ ತೊಗೊಳ್ತಾ ಇದ್ದಾನೆ, ಬೇರೆಯವ್ರಿಗಲ್ಲ ಅಂತ ನಮಗನ್ಸುತ್ತೆ.
ಆದರೆ ಹಾಗಲ್ಲ, ಎಲ್ಲರನ್ನೂ ರಕ್ಷಣೆ ಮಾಡುವಂಥವನು, ಎಲ್ಲರ ಬಗ್ಗೆ ಅವನಿಗೆ ಪ್ರೀತಿ ಒಲವು ಇದೆ, ಎಲ್ಲರ ಮೇಲ್ವಿಚಾರಕನಾಗೂ ಕೂಡ ಇರ್ತಾನೆ. ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಒಂದೇ ಆಗಿದೆ ಅಂತ ಅರ್ಥ ಅಲ್ಲ. ಇದರಿಂದ ಚೇತನಾತ್ಮವಾಗಿ ಅಂದರೆ ಗುಣದಲ್ಲಿ ಒಂದೇನೆ, ಆದರೆ ವ್ಯಕ್ತಿಗತ ಆತ್ಮ ಮತ್ತು ಪರಮಾತ್ಮ ಇಬ್ಬರು ಸೆಪ್ರೇಟು. ನಾನು ಪರಮಾತ್ಮ ಸೆಪ್ರೇಟು. ಇದು ದ್ವೈತವಾದದಲ್ಲಿ ಬರೋದ್ರಿಂದ ಈ ರೀತಿ ಹೇಳ್ತಾರೆ. ಅದೇ ಅದ್ವೈತ ಬಂದಾಗ ಎರಡು ಒಂದೇ ಅಂತ ಅವರು ಹೇಳ್ತಾರೆ. ಸೊ ನಮಗೆ ದ್ವೈತ ಅದ್ವೈತ ಅನ್ನೋದು ಬೇಕಾಗಿಲ್ಲ, ನಾವು ಅರ್ಥ ಮಾಡ್ಕೊಳ್ಬೇಕಿಲ್ಲಿ. ಈಗ ನಾನು ಎಲ್ಲಿವರೆಗೂ ನಾನು ಅನ್ನೋದಿದೆಯೋ ಆಗ ಭಗವಂತ ಅನ್ನೋದು ಇದ್ದಾನೆ ಒಬ್ಬ ಅನ್ನೋದು ನಮಗೆ ಅನ್ಸುತ್ತಲ್ವಾ. ಸೊ ಅದಕ್ಕೆ ನಾನು ಪರಮಾತ್ಮ ಬೇರೆ ಬೇರೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿ ಗುಣದಲ್ಲಿ ನನಗೂ ಭಗವಂತನಿಗೂ ಏನೂ ವ್ಯತ್ಯಾಸ ಇಲ್ಲ. ನನಗೂ ಭಗವಂತನಲ್ಲಿರುವಂಥ ಎಲ್ಲ ಗುಣ ಇರುತ್ತೆ. ಯಾಕಂದರೆ ನಾನು ಅವನದೇ ಆದಂಥ ಒಂದು ಅಂಶ ಆಗಿರೋದ್ರಿಂದ ವ್ಯಕ್ತಿಗತವಾಗಿ ಒಂದೇ ಆದರೂ ಕೂಡ ಪರಿಮಾಣದಲ್ಲಿ ಡಿಫ್ರೆನ್ಸ್ ಇರುತ್ತೆ, ಆಯಿತಾ. ಅವನು ಸಕಲ ಐಶ್ವರ್ಯಗಳನ್ನು ಹೊಂದಿರ್ತಾನೆ, ನನ್ನಲ್ಲಿ ಸಕಲನೂ ಇರೋದಿಲ್ಲ, ಒಂದೋ ಎರಡೋ ಇರುತ್ತೆ. ಒಟ್ಟಿನಲ್ಲಿ ಭಗವಂತನ ಗುಣ ನನ್ನಲ್ಲೂ ಇರುತ್ತೆ, ಆದರೆ ಅದು ಸಂಪೂರ್ಣವಾಗಿರೋದಿಲ್ಲ ಅಷ್ಟೇ. ಆ ರೀತಿ ಭಗವಂತ ಎಲ್ಲರನ್ನೂ ಕೂಡ ರಕ್ಷಣೆ ಮಾಡುವಂಥವನು. ನಮಗೆ ಅನ್ಸೋದೇನು ಅಂತಂದರೆ ನನ್ನನ್ನೇ ಮಾಡ್ತಾ ಇದ್ದಾನೆ, ಬೇರೆಯವ್ರಿಗೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ. ಆದರೆ ಎಲ್ಲರ ಶರೀರದ ಒಡೆಯ ಯಾರು ಅಂತಂದರೆ ಭಗವಂತನೇ. ಅದು ಪ್ರಾಣಿ ಪಕ್ಷಿ ಅನ್ನುವಂಥ ಭೇದ ಭಾವ ಇಲ್ಲ, ಎಲ್ಲರಿಗೂ ಕೂಡ ಅವನೇ ಒಡೆಯನಾಗಿದ್ದಾನೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.